ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಎರಡು ರೀತಿ ಕುಚ್ಚನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎರಡು ಸೀರೆ ಕೂಡ ನೋಡಿ ಸೆಲ್ಫ್ ಕಲರಲ್ಲಿದೆ. ಹಾಗೆ ಕಸ್ಟಮರ್ ಬಂದು ಯಾವುದೇ ಒಂದು ಬೀಡ್ಸ್ ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ವಿದೌಟ್ ಕುಚ್ಚು ವಿದೌಟ್ ಬೀಡ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ಕುಚ್ಚನ್ನ ಹಾಕ್ತೀನಿ. ಬಟ್ ಇದರಲ್ಲಿ ಥ್ರೆಡ್ ಬಂದು ನೋಡಿ ಸ್ಯಾರಿಲಿರುವಂಥ ಥ್ರೆಡ್ಡನ್ನು ನಾನಿಲ್ಲಿ ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ನೇ ಡಿಸೈನು ಹಾಕೋದಕ್ಕೆ ಈ ಕಲರಲ್ಲಿ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂತು 9 ತೊಗೊಂಡಿದ್ದೀನಿ. ಸೊ ಯಾವುದೇ ಒಂದು ಬೀಡ್ಸ್ ಇಲ್ಲದೇ ತುಂಬ ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಕೇಳಿದ್ದಕ್ಕೆ ಇವತ್ತು ಸಿಂಪಲ್ ಆದಂಥ ಎರಡು ಡಿಸೈನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀಡಲ್ ನಂಬರ್ ಬಂದು ಇದು ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಡಿಸೈನ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು 2 ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿನ ಒಂದು ಲಾಕ್, 2 ಲಾಕನ್ನು ಹಾಕಿಬಿಟ್ಟು ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಪಲ್ಲುಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಪಕ್ಕದಲ್ಲಿ ಸ್ವಲ್ಪ 1-2 ಪಾಯಿಂಟಷ್ಟು ಗ್ಯಾಪನ್ನ ಬಿಟ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಗೆ 2 ಚೈನ್ಸ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಇಲ್ಲಿ 2ರಿಂದ 1 ಸರ್ತಿ ಈಗ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನ ಒಟ್ಟಿಗೆ ಈ ರೀತಿ ಹೇಳ್ಕೋತಾನೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಇಲ್ಲೇನು ಡಬಲ್ ಕ್ರೋಶೆ ಕಂಬ 2 ಚೈನ್ ಏನಿದೆಯಲ್ಲ ಇದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಇದೇ ಡಬಲ್ ಕ್ರೋಶೆದಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 3 ಬರೀ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ನಾನು ಇಲ್ಲಿ ಪಿಕೋಟ್ನ ಹಾಕಿದ್ದೀನಿ. ಜಸ್ಟ್ ಈ ರೀತಿ 3 ಕಂಬಗಳನ್ನ ಹಾಕಿದ ಮೇಲೆ ಈಗ ಹಾಕಿರುವಂಥ ಒಂದು ಕಂಬ ಏನಿದೆಯಲ್ಲ, ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಬಟ್ ಈ ಡಬಲ್ ಕ್ರೋಶೆ ಕಂಬಕ್ಕೆ ಯಾವುದೇ ಒಂದು ಪಿಕಾಟ್ನ ನಾನು ಹಾಕ್ತಾ ಇಲ್ಲ. ಹಾಗೆ ಪ್ಲೇನಾಗಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿ ಎಲ್ಲಿಗೆ ರೀಚ್ ಆಗುತ್ತೆ ಕರೆಕ್ಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆ ಪಾಯಿಂಟಿಗೆ ನೀಡಲ್ನ ಹಾಕಿ ಪಲ್ಲುಗೆ ಮತ್ತೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಪುಟ್ಟದಾಗಿ ಬರುತ್ತೆ ಡಿಸೈನು, ಬಿಗ್ ಸೈಜಲ್ಲಿ ಏನೂ ಬರೋದಿಲ್ಲ. ಸೊ ಚಿಕ್ಕದಾದಂಥ ಡಿಸೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ 1 ಚೈನ ಮಾಡ್ಕೋಬೇಕು. 1 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರನ ಸುತ್ತಕೊಂಡು ಜಸ್ಟ್ 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್, ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಮತ್ತು ಇದರೊಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 3 ಚೈನ್, ಮತ್ತು ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಇದು ಬಂದು 3ನೇ ಡಬಲ್ ಕ್ರೋಶೆ ಕಂಬ. ಈ ಕಂಬಕ್ಕೂ ಕೂಡ ಮತ್ತೆ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ಕೋಬೇಕು, ಮತ್ತು ಇದೇ ಡಬಲ್ ಕ್ರೋಶೆದಲ್ಲಿ ಹೋಗಿ 4ನೇ ಡಬಲ್ ಕ್ರೋಶೆಗೆ ಯಾವುದೇ ಒಂದು ಪಿಕೋಟ್ ಹಾಕೋದು ಬೇಡ, ಹಾಗೆ ಪ್ಲೇನಲ್ಲಿ ಹಾಕಿ ಮತ್ತು ಇದು ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 1 ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು
ಮತ್ತು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೇಮ್ ಈ ಆಚೆನೂ ಕೂಡ ಸೇಮ್ ಸ್ಟಾರ್ಟಿಂಗ್ ಆಚೆ ಏನು ತೋರಿಸಿದ್ನಲ್ಲ ಅದೇ ರೀತಿ ವರ್ಕ್ ಅನ್ನೋದು ಈ ಆಚೆಯಲ್ಲಿ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಕಡೆ ಕೂಡ 3 ಕಂಬಗಳನ್ನ ಡಬಲ್ ಕ್ರೋಶೆ ಕಂಬನ ಹಾಕಿ ಪ್ರತಿಯೊಂದಕ್ಕೂ ಪಿಕೋಟ್ನ ಹಾಕಿ ಈಗ ಲಾಸ್ಟಲ್ಲಿ ಪ್ಲೇನ್ ಆಗಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮತ್ತು ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಈ ರೀತಿ 3 ಆಚ್ ಹಾಕಿದ ಮೇಲೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಈ 4 ಚೈನ್ ಎಲ್ಲ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್, ಮತ್ತು 1 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆಮೇಲೆ 2 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿಕೊಂಡು ಮತ್ತು ಸೇಮ್ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತೆ ಕಂಟಿನ್ಯೂ ಆಗಿ 3 ಆಚ್ಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ಸನ್ನ ಹಾಕ್ಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್, ಮತ್ತು 1 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಹಾಗೆ ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆ ಕಂಬಕ್ಕೆ ಮತ್ತೆ 3 ಚೈನ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದೇ ರೀತಿ ಸ್ಯಾರಿ ಫುಲ್ಲಾಗಿ 3 ಆಚೆಗಳನ್ನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಡಿಸೈನ್ನ ಮುಗಿದೋಗುತ್ತೆ. ಸ್ಯಾರಿಲಿ ಸಿಲ್ವರ್ ಇರೋದ್ರಿಂದ ನಾನು ಸ್ವಲ್ಪ ಸಿಲ್ವರ್ ಕಲರ್ಲೆ ಕುಚ್ಚನ್ನು ಹಾಕ್ತಾ ಇದ್ದೀನಿ. ನೀವು ಒಂದೇ ಕಲರ್ ವರ್ಕ್ ಮಾಡಿಕೊಂಡು ಒಂದೇ ಕಲರ್ಲೆ ಹಾಕ್ಕೋಬೋದು. ಬಟ್ ಸೆಲ್ಫ್ ಕಲರ್ಗೆ ಆಲ್ರೆಡಿ ಒಂದೇ ಕಲರ್ ಇರುತ್ತೆ. ಕರೆಕ್ಟಾಗಿ ಸಿಲ್ವರ್ ಸಿಕ್ಕರೆ ಕುಚ್ಚನ್ನು ಹಾಕ್ಕೊಳ್ಳಿ. ಬಟ್ ಇದಕ್ಕೆ ಎಕ್ಸಾಕ್ಟಾಗಿ ಸಿಕ್ಕಿರೋದ್ರಿಂದ ನಾನು ಸಿಲ್ವರ್ ಕಲರ್ಲೆ ಕುಚ್ಚನ್ನು ಹಾಕ್ತಾ ಇದ್ದೀನಿ. ನಿಮಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ಒಂದೇ ಕಲರಲ್ಲೇ ವರ್ಕ್ ಮಾಡಿಕೊಂಡು ಒಂದೇ ಕಲರ್ ಕುಚ್ಚನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಇದು ಕೂಡ ಅಷ್ಟೇ ನೋಡಿ, ಕ್ಯಾಮ್ರಾದಲ್ಲಿ ಆಪೋಸಿಟಾಗೇ ಕಾಣಿಸ್ತಾ ಇದೆ. ಬಟ್ ಎದುರುಗಡೆ ಮಾತ್ರ ಪರ್ಫೆಕ್ಟಾಗಿ ಮ್ಯಾಚಿಂಗ್ ದಾರನೇ ತೊಗೊಂಡಿದ್ದೀನಿ. ಕ್ಯಾಮ್ರಾ ಇದಕ್ಕೆ ಸ್ವಲ್ಪ ಆಪೋಸಿಟಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟಾಗಿ ಥ್ರೆಡ್ ಒಂದೊಂದು ವರ್ಕ್ ಅನ್ನೋದು ಮಾಡಿದ್ದೀನಿ. ಕುಚ್ಚು ಬಂದುಬಿಟ್ಟು ಸಿಲ್ವರ್ ಕಲರ್ಲೆ ಕಂಪ್ಲೀಟಾಗಿ ಸಿಲ್ವರ್ ಕಲರ್ಲೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಡಿಸೈನ್ ಬಂದು ನೋಡಿ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೆಲ್ಫ್ ಕಲರ್ ಏನಾದರೂ ಸೀರೆ ತೊಗೊಂಡು ಡಿಸೈನ್ ಹುಡುಕ್ತಿದ್ರೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಅನಿಸುತ್ತೆ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350 ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇದಾಗಿದೆ ನನ್ನ ಫಸ್ಟ್ನೇ ಡಿಸೈನು. ಎರಡನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಎರಡನೇ ಸೀರೆಗೆ ಸೇಮ್ ಮತ್ತೆ ಅದೇ 8 ಎಳೆ ದಾರನೇ ತೊಗೊಂಡಿದ್ದೀನಿ. ಅದೇ ನೀಡಲ್ಲೇ 9 ತೊಗೊಂಡಿದ್ದೀನಿ. ಪಲ್ಲುಗೆ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಫಸ್ಟ್ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ ಪಕ್ಕದಲ್ಲೇ ಇನ್ನೊಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ನಾನೀಗ 4 ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ಸು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ 1 ಚೈನ್ನ ಮಾಡ್ಕೊತಾ ಇದ್ದೀನಿ. 1 ಚೈನ್ನ ಮಾಡಿಕೊಂಡು ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಒಂದು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಬಿಟ್ಟು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಳೆಯುತ್ತಾ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಸ್ವಲ್ಪ ದೊಡ್ಡದಾಗಿ ಬರಬೇಕು. ಇಲ್ಲಾಂದರೆ ನೀವು ತ್ರಿಬಲ್ ಕ್ರೋಶೆ ಕಂಬ ಕೂಡ ಹಾಕೋಬೋದು. ದೊಡ್ಡದಾಗಿ ಹಾಕೊಳ್ಳೋಕ್ಕೆ ಬಂದಿಲ್ಲ ಅಂದರೆ ದಾರದಲ್ಲಿ 3 ಸತಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬ ಕೂಡ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಈ ಒಂದು ಡಿಸೈನ್ಗೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒಂದುವರೆ ದಾರ ಸುತ್ತಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆ 2 ಚೈನ್ ಗ್ಯಾಪ್ ಏನಿದೆಯಲ್ಲ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಗೆ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ನ ಮಾಡಿಕೊಂಡು ಈ 2 ಚೈನು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಒಂದು ಸ್ಮಾಲ್ ಪೆಟಲ್ಸ್ ಅನ್ನೋದು ಬರುತ್ತೆ. ಈ ರೀತಿ ಪೆಟಲ್ಸನ್ನು ಹಾಕಿದ ಮೇಲೆ ಒಂದು ಮತ್ತೆ ಈಗ 1 ಚೈನ್
2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಅದೇ ಪಾಯಿಂಟಲ್ಲೇ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಕೌಂಟ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ. ಆ 2 ಚೈನ್ ತೊಗೊಂಡು ಮತ್ತೆ ಇಲ್ಲಿ 2 ಬರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಮತ್ತೆ 1 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಈ 2 ಚೈನ್ ಮತ್ತೆ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನು ಒಂದು ಪೆಟಲ್ಸ್ ಅನ್ನೋದು ಬರುತ್ತೆ. ಆಮೇಲೆ ಮತ್ತೆ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಿಗೆ ಮತ್ತೆ 2 ಬರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. 2 ಪೆಟಲ್ಸ್ ಆಗಿದೆ. ಇದು ಬಂದು 3ನೇದು. ಈ ಪೆಟಲ್ಸಿಗೆ ಮತ್ತೆ ಎಕ್ಸ್ಟ್ರಾ 2 ಚೈನ್ ಹಾಕೋದು ಬೇಡ. ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ಮೇಲೆ ನೋಡಿ ಇಲ್ಲಿ ಪುಟ್ಟದಾದಂಥ ಒಂದು ಫ್ಲವರ್ ಅನ್ನೋದು ಬರುತ್ತೆ ಈ ರೀತಿ. ಸೊ ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಥ್ರೆಡ್ ವರ್ಕಲ್ಲೇ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಬೀಡ್ಸ್ ಬೇಕು ಅಂದರೆ ಇಲ್ಲಿ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದ್ದೀವಲ್ವ, ಆ ಪಾಯಿಂಟಲ್ಲೇ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಈ ಡಿಸೈನ್ ಟ್ರೈ ಮಾಡ್ಕೊಳ್ಳಿ. ಸೊ ಬೀಡ್ಸ್ ಬೇಕು ಅನ್ನೋರಾಗಿದ್ದರೆ. ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಕಡೆಯಿಂದ ಹಾಕುವಂಥ ಆಚೆಗೂ ಮತ್ತು ಈಗ ಹಾಕುವಂಥ ಆಚೆಗೂ ಸ್ವಲ್ಪ ಗ್ಯಾಪ್ ಇದ್ರೇ ಆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇಲ್ಲಿ ಒಂದು ಎಕ್ಸ್ಟ್ರಾ ಪಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ 1 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತೆ ಒಂದು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಳೆಯುತ್ತಾನೆ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ ಮತ್ತೆ 2ರಿಂದ 1 ಸರಿ ದಾರನ ಎಳ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೋಬೇಕು. ಚಿಕ್ಕ ಪೆಟಲ್ಸು, ಚಿಕ್ಕ ಡಿಸೈನು, ಇದ್ರದ್ದು ದೊಡ್ಡದು ಕೂಡ ಹಾಕ್ಬೋದು. ಅದರದ್ದು ವಿಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ದೊಡ್ಡದ ಸೈಜಲ್ಲಿ ಗ್ರ್ಯಾಂಡಾಗಿ ಬೇಕು ಅಂದರೆ ಆ ಫುಲ್ ವಿಡಿಯೋ ನೋಡಿಕೊಂಡು ಟ್ರೈ ಮಾಡ್ಕೋಬೋದು. ಸಿಂಪಲ್ಲಾಗಿ ಸೆಲ್ಫ್ ಕಲರ್ ಸೀರೆಗಳಿಗೆ ಮಣಿ ಇಲ್ಲದೆ ಯಾರದು ಡಿಸೈನ್ಗೆ ಇದ್ದರೆ ಖಂಡಿತವಾಗ್ಲೂ 2 ಡಿಸೈನ್ನ ಟ್ರೈ ಮಾಡಿ. ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಅಂತ ಏನೂ ಟೈಮ್ ತೊಗೊಳ್ಳಲ್ಲ, ಬೇಗ ಮುಗಿದೋಗ್ಬಿಡುತ್ತೆ. ಮತ್ತು 2 ಬರಿ ದಾರನ ಸುತ್ಕೋಬೇಕು. ಮತ್ತು 2 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಿ. 2 ಚೈನ್ ಹಾಗೆ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕ್ಕೊಂಡು ಈ 2 ಚೈನು ಈ ಡಬಲ್ ಕ್ರೋಶೆ ಕಂಬದಲ್ಲೇ ಹೋಗಿಬಿಟ್ಟು ಒಂದು ಸತಿ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸತಿ 2ರಿಂದ 1 ಸರಿ. ಇಲ್ಲಿ 3ನೇ ಪೆಟಲ್ಸಿಗೆ ನೀವು ಎಕ್ಸ್ಟ್ರಾ ಮತ್ತೆ 2 ಚೈನ್ಸ್ ಹಾಕೋದು ಬೇಡ. ಹಾಗೆ ಈ ಒಂದು ಪೆಟಲ್ನ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಹಾಕಿದ ತಕ್ಷಣ ಪಕ್ಕದಲ್ಲಿ ಒಂದು ಲಾಕ್. ಸೊ ಈ ರೀತಿ ಬರುತ್ತೆ. ನಾನಿಲ್ಲಿ 3 ಪೆಟಲ್ಸನ್ನು ಹಾಕ್ತೀನಿ. ಯಾಕಂದರೆ ಇಬ್ಬರು ಒಂದೇ ಕಸ್ಟಮರು ಅಕ್ಕ ತಂಗಿ ಸೀರೆ ಆಗಿರೋದ್ರಿಂದ ಸೇಮ್ ಒಂದು ಲುಕ್ಕಲ್ಲಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಹಂಗಾಗಿ ಈ ಥರ 3 ಪೆಟಲ್ಸನ್ನು ಮಾಡ್ಕೊತೀನಿ. 2 ಆಗಿದೆ, ಇನ್ನೊಂದು ಕೂಡ ಮಾಡ್ಕೊತೀನಿ. ಹೇಳ್ತಾರೆ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ಹಂಗಾಗಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಈ ಥರ ಮಾಡೋದು. ಈಗ 3ನೇ ಪೆಟಲ್ಸ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಮತ್ತು ಇದನ್ನು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕಿಬಿಟ್ಟು ಈಗ ಮತ್ತೆ 1 2 3 4 ಚೈನ್ಸನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 1 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಒಂದು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಡಬಲ್ ಕ್ರೋಶೆ 2 ಟೈಮ್ ಮಾಡ್ಕೋಬೇಕು. ಸೊ ಈ ರೀತಿ ವರ್ಕ್ ಅನ್ನೋದು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟಲ್ಲೇ ತೋರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಅಂಥ ಹೆವಿ ವರ್ಕ್ ಏನಿಲ್ಲ, ಈಸಿಯಾಗಿ ನೀವು ಹಾಕೋಬೋದು. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಕಂಪ್ಲೀಟಾಗಿ ವರ್ಕ್ ಮಾಡಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಸೇಮ್ ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಇದಕ್ಕೆ ವೈಟ್ ಸ್ವಲ್ಪ ಕ್ರೀಮ್ ಗೋಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಕ್ರೀಮ್ ವೈಟಿಶಲ್ಲಿ ಕುಚ್ಚಿಗೆ ದಾರ ಅನ್ನೋದು ನಾನು ಹಾಕಿದ್ದೀನಿ. ಸೊ ಇದು ಕೂಡ ನೋಡ್ಕೋಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ಹಾಗೆ ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ 2 ಸೀರೆಗೆ ಕೂಡ. ನೀವು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೇಳ್ದಂಗೆ ಸೇಮ್ ಪ್ರೈಸೇ ತೊಗೊಂಡಿದ್ದೀನಿ 2 ಸೀರೆಗೆ ಕೂಡ. 350 ರೌಂಡ್ ಚಾರ್ಜ್ ಮಾಡಿದ್ದೀನಿ. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ 2 ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.